ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪೂಜಾ ಗೌಡ ಮಾತಾಡ್ತಿರೋದು. ಎಂಥ ವಿಷಯ ಅಂತೇಳಿದ್ರೆ, ನಾನು ಬ್ಲಾಗ್ ಮಾಡೋದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನಿನಗೆ ಇಷ್ಟ ಆಗೋ ವಿಷಯ ಬೇರೆಯವ್ರಿಗೂ ಇಷ್ಟ ಆಗ್ಬೋದಲ್ಲ ಅಂತ. ನಾನು ಹಾಗೆ ಥಿಂಕ್ ಮಾಡಿದೆ, ನಾನೇನಾದರೂ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗ್ಬೋದೇನೋ ಮೇ ಬಿ ಅಂತ. ಆ್ಯಕ್ಚುಲಿ ನಾನು ನ್ಯಾನೋ ಪ್ಲಸ್ ದಿಯಾ ಬಂದುಬಿಟ್ಟು 6 ಮಂತ್ ಬಿಫೋರ್ ಮಾಡಿಸ್ಕೊಂಡಿದ್ದೆ ಆಯಿತಾ. 6 ಮಂತ್ ಆದಮೇಲೆ ಇನ್ನೊಂದು ನ್ಯಾನೋ ಪ್ಲಸ್ ದಿಯಾ ಮಾಡಿಸ್ಕೊಬೋದು, ಇಲ್ಲ ಬೊಟ್ಯಾಕ್ಸ್ ಮಾಡಿಸ್ಕೊಬೋದು, ಇಲ್ಲ ಕೆರೆಟಿನ್ ಮಾಡಿಸ್ಕೊಬೋದು ಅಂತಾರೆ ಹೇಳ್ತಾರೆ. ಓಕೆ 6 ಮಂತ್ ಗಂಟ ಕಾದ್ಬಿಟ್ಟು ಎನಿವೇ ಗ್ರೋ ಅಪ್ ಆಗಿರುತ್ತಲ್ವ ಏಡ್ಸ್, ಓಕೆ ಫೈನ್ ಅಂತೇಳ್ಬಿಟ್ಟು ನಾನು ಇದು ಸ್ಯಾಟರ್ಡೇ ಬಂದುಬಿಟ್ಟು ಹೋಗಿದ್ದೆ. ಅವರು ಪುನಃ ನಾನು ಸಜೆಷನ್ ಕೇಳಿದೆ ಏನು ಮಾಡಿಸ್ಕೊಬೋದು ಅಂತ. ಅವರು ನ್ಯಾನೋ ಪ್ಲಸ್ ದಿಯಾ ನಿಮಗೆ ಸೆಟ್ ಆಗಿದ್ರೆ ಅದೇ ಮಾಡಿಸ್ಕೊಳ್ಳಿ ಅಂತ, ಶೈನಿಂಗ್ ಬರುತ್ತೆ. ಇನ್ ಕೇಸ್ ನೀವು ಬೊಟ್ಯಾಕ್ಸ್ ಮಾಡಿಸ್ಕೊಂಡ್ರೆ ಅದರಲ್ಲಿ 80% ಮಾತ್ರ ಸ್ಟ್ರೈಟ್ನೆಸ್ ಇರುತ್ತೆ, ಇದರಲ್ಲಿ 100% ಇರುತ್ತೆ ನ್ಯಾನೋ ಪ್ಲಸ್ ದಿಯಾದಲ್ಲಿ. ಮತ್ತು ಶೈನಿಂಗ್ ಇರುತ್ತೆ. ಅದು ಬಂದುಬಿಟ್ಟು ಪ್ರೋಟೀನು, ಇದು ಕೈಂಡ್ ಆಫ್ ಪ್ರೋಟೀನೇ, ಆದರೆ ಅಷ್ಟು ಎಂತ ಇಲ್ಲ. ಇದು ಫುಲ್ ಫೋಟೋಸ್ ತಗೊಳ್ಳೋಕ್ಕಾಗಿಲ್ಲ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.